ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಶನಿವಾರ. ಸೊ ಬೆಳಗ್ಗೆ ಕಾಫಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಬಿಸಿ ಬಿಸಿ ಕಾಫಿ ಕೊಟ್ಬಿಟ್ಟು ಆಮೇಲೆ ನಾನು ಮನೆಯೆಲ್ಲ ಗುಡಿಸಿ ಒರೆಸಿ ಈಗ ಈಚೆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಸೊ ಈಚೆ ಕಡೆ ದಿನ ಗುಡಿಸ್ತಾ ಇದ್ದರೂ ಇಷ್ಟು ಮಣ್ಣು ಇದ್ದೇ ಇರುತ್ತೆ ಫ್ರೆಂಡ್ಸ್. ಅದೇನಕ್ಕೆ ಅಂತ ಗೊತ್ತಿಲ್ಲ. ಸಿಮೆಂಟ್ ಹಾಕ್ಸೋರ್ಗೂ ಇದೇ ಕಾಟ. ಸೊ ಮಣ್ಣಂತೂ ಗುಡಿಸಿ ಸಾಕಾಗುತ್ತೆ ಆ ಧೂಳಿಗೆ. ಸೊ ಗಾಡಿಗಳೆಲ್ಲ ಫುಲ್ಲು ಗಬ್ಬೆದೋಗಿರುತ್ತೆ. ಸೊ ಆಮೇಲೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡೆ. ಸೊ ಇವತ್ತು ಟೈಮ್ ಆಗಿದೆ. ಸೊ ರಂಗೋಲಿ ದೊಡ್ಡದೇನೋ ಹಾಕೋ ಪ್ಲ್ಯಾನ್ ಇಲ್ಲ. ಇವತ್ತು ಚಿಕ್ಕದು ಯಾವ್ದಾದ್ರು ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡು ಸೊ ಕಸ ಎಲ್ಲ ಗುಡಿಸಿದಾದ್ಮೇಲೆ ಬಾಗಿಲಿಗೆ ನೀರೆಲ್ಲ ಹಾಕ್ಕೊಂಡು 7ರಿಂದ 4 ಒಂದು ಚಿಕ್ಕ ರಂಗೋಲಿ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಇವತ್ತು ಟೈಮ್ ಇಲ್ಲ. ಸೊ ಇವತ್ತು ಶನಿವಾರ ಬೇರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು ಇವತ್ತು ಮಂತ್ ಎಂಡ್ ಆಗಿರೋದ್ರಿಂದ ನಮ್ಮ ಮನೆಯವ್ರದ್ದು ರಿಪೋರ್ಟ್ ಬೇರೆ ಬರೀಬೇಕಿತ್ತು. ಸೊ ಅದು ಬೇರೆ ಕೆಲಸ ಇತ್ತು. ಸೊ ನೆನಪೇ ಆಗಲಿಲ್ಲ ನಮಗೆ ಮಂತ್ ಎಂಡ್ ಅಂದ್ಕೊಂಡು. ಸೊ ಆಮೇಲೆ ಎಲ್ಲ ಕೆಲಸ ಮುಗಿದಿದ್ದಾದ್ಮೇಲೆ ನಮ್ಮ ಮನೆಯವರು ರೆಡಿಯಾಗಿ ಬರೋ ಅಷ್ಟರಲ್ಲಿ ಅವ್ರಿಗೆ ಸಿಂಪಲ್ಲಾಗಿ ಹೆಸರುಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ಅವರು ನಾಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೊರಟರು. ಸೊ ಬೆಳಗ್ಗೆ ಪೂಜೆ ಮಾಡಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಟೈಮ್ ಹೋಗಿತ್ತು, ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ ಅಂದ್ಕೊಂಡು. ಸೊ ಬಟ್ಟೆಗಳು ಒಂದು ಸ್ವಲ್ಪ ಒಗೆಯೋದಿತ್ತು. ಸೊ ಬಟ್ಟೆಗಳೆಲ್ಲ ಒಗ್ದಾಕೊಂಡೆ. ಸೊ ಸಂಜೆ ಹಂಗೆ ಪೂಜೆ ಮಾಡಿಕೊಂಡ್ರೆ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಮಾಡಲಿಲ್ಲ. ಬೆಳಗ್ಗೆ ಆ್ಯಕ್ಚುಲಿ ನಮ್ಮ ಮನೆಯವರು ಕೆಲಸಕ್ಕೆ ಹೊರಡೋದೇ 9 ಗಂಟೆ ಆಗೋಗಿತ್ತು. ಇನ್ನು ಆಮೇಲೆ ಅವರು ಹೊರಟ್ಮೇಲೆ ಇನ್ನೊಂದು 1/2 ಅವರ್ ಮುಕ್ಕಾಲು ಅವರ್ ಬಿಟ್ಟು ನಾನು ರೆಡಿಯಾಗಿ ಇನ್ನು ಪೂಜೆ ಮಾಡೋಷ್ಟರಲ್ಲಿ 10-10:30 ಹೋಗುತ್ತೆ. ಸೊ ಅದಕ್ಕೋಸ್ಕರ ಸಂಜೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಫೈನಲಿ ಒಂದು ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಕೂಡ ಎಲ್ಲ ಒಣಗಾಕೊಂಡೆ. ಸೊ ಆಮೇಲೆ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದೆ ಫ್ರೆಂಡ್ಸ್, ಇನ್ನೇನು ಇರಲಿಲ್ಲ. ಸಾಯಂಕಾಲ ಇನ್ನೊಂದು ಸತಿ ಕಸ ಎಲ್ಲ ಗುಡಿಸ್ಕೊಂಡು ಕಿಚನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದೆ. ಸೊ ಪಾತ್ರೆಗಳು ಒಂದೆರಡು ಇತ್ತು. ಸೊ ಅದನ್ನು ಆಮೇಲೆ ಬಟ್ಟೆ ಒಣಗಾಕಿದಾದ್ಮೇಲೆ ಪಾತ್ರೆಗಳು ಕೂಡ ತೊಳ್ಕೊಂಡೆ. ಸೊ ಫೈನಲಿ ಸೋಫಾ ಮೇಲೆ ಇದ್ದಿದ್ದು ಹಾಗೆ ಬಟ್ಟೆಗಳು ಎಲ್ಲ ಒಣಗಾಕೊಂಡೆ. ಇವತ್ತು ಬೆಕ್ಕು ಬಂದಿರಲಿಲ್ಲ, ಎಲ್ಲೋಗಿತ್ತೋ ಗೊತ್ತಿಲ್ಲ. ಸೊ ಬಟ್ಟೆ ಒಣಗಾಕ್ಬೇಕಾದ್ರೆ ಅದೇ ನೆನಪಾಗ್ತಿತ್ತು, ಎಲ್ಲೋಯ್ತೋ ಅಂದ್ಕೊಂಡು. ನನ್ನ ಹಳೆ ವಿಡಿಯೋ ನೋಡಿದಿದ್ರೆ ತುಂಬ ಸತಿ ಬಂದು ಕೂಗ್ತಿತ್ತು ಮನೆ ಹತ್ರ. ಹಾಲು ತೊಗೊಂಬಂದು ಹಾಕೋಣ ಅಂತ ಹೋಗಿದ್ರೆ ಅದು ಆಮೇಲೆ ಎಲ್ಲೋ ಹೊರ್ಟೋಗಿತ್ತು. ಸೊ ಇಲ್ಲಿ ಬಟ್ಟೆ ಒಣಗಾಕ್ತೀನಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಅದು ಹಣ್ಣು ನಿಮಗೆ ಕಾಣಿಸ್ತಿದೆಯಾ? ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ತಿಂತಾಯಿದ್ದೆ ಇದು ಹಣ್ಣನ್ನು. ಇದನ್ನು ಕಾಡು ಹುಣಸೆ ಅಂತ ಏನೋ ಕರೀತಾರಂತೆ, ಬಟ್ ನನಗೂ ಗೊತ್ತಿಲ್ಲ ಇದ್ರ ಹೆಸರು ಏನು ಅಂತ. ಸೊ ತುಂಬ ಚೆನ್ನಾಗಿರುತ್ತೆ, ತೊಗರಾಗಿರುತ್ತೆ ಇದು ಹಣ್ಣು. ಸೊ ಬಿಡ್ತಾಯಿದೆ, ಏನೇನು ಸೀಸನ್ ಸ್ಟಾರ್ಟ್ ಆಯ್ತು ಅನಿಸುತ್ತೆ. ಬಿಟ್ಟೆ ಕಿತ್ಕೊಳ್ಳೋಣ. ಆಮೇಲೆ ಮಧ್ಯಾಹ್ನ ಹಾಗೆ ಸೊ ದೋಸೆ ಮಾಡ್ಕೊಳ್ತಾಯಿದ್ದೆ ಫ್ರೆಂಡ್ಸ್. ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗೋಧಿ ದೋಸೆ ಹಾಕ್ಕೊಳ್ತಿದ್ದೆ. ಸೊ ಚೆನ್ನಾಗಿರುತ್ತೆ, ಬೇಗನೂ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ಚೆನ್ನಾಗೂ ಇರುತ್ತೆ ಟೇಸ್ಟು. ಸೊ ಚಪಾತಿಗೆ ಆಚೆಟೆಲ್ಲ ಎಸ್ಕಿ ಮಾಡ್ಕೊಳ್ಬೋದು, ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಎಣ್ಣೆ ಹಾಕ್ಕೊಳ್ಬೋದು. ಅರೆ ನಾನು ಎಣ್ಣೆ ಹಾಕ್ದಿರ ಟ್ರೈ ಮಾಡ್ತಾಯಿದ್ದೆ, ಬರುತ್ತೋ ಇಲ್ವೋ ಅಂದ್ಕೊಂಡು. ಒಂದು ಸ್ವಲ್ಪ ಕಷ್ಟ ಆಯಿತು. ಸೊ ಅದಕ್ಕೆ ಒಂದು ಸ್ವಲ್ಪ 1-2 ಡ್ರಾಪ್ ಆಗೋಷ್ಟು ಎಣ್ಣೆ ಆಮೇಲೆ ಹಾಕ್ಕೊಂಡೆ. ಸೊ ಫೈನಲಿ ಚಿಕ್ಕದೊಂದೆರಡು ದೋಸೆ ಮಾಡಿಕೊಂಡು ನಮ್ಮ ಮನೆಯವರು ನೆನೆ ಚಟ್ನಿ ಮಾಡಿದ್ರಲ್ಲ ಫ್ರೆಂಡ್ಸ್, ಟೊಮೆಟೊ ಚಟ್ನಿ, ಅದು ಜಾಸ್ತಿನೇ ಮಾಡಿಬಿಟ್ಟಿದ್ರು. ಸೊ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಹಾಗೆ. ಸೊ ಅದನ್ನೇ ತಿನ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಳ್ತಾಯಿದ್ದೀನಿ. ಸೊ ಕೊನೆಗೂ ಅದು ಬಂದೇ ಇಲ್ಲ, ಎಣ್ಣೆ ಹಾಕ್ತೀರಾ, ಆಮೇಲೆ ಎಣ್ಣೆ ಸ್ವಲ್ಪ ಹಾಕಿದ್ಮೇಲೆ ಬಂತು. ಸೊ ಫೈನಲಿ ಊಟ ಕೂಡ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಶನಿವಾರ ವಾರ ಕೂಡ ಮಾಡ್ಕೊಂಡಿದ್ದಾಯಿತು. ಫ್ರೆಂಡ್ಸ್, ಇವತ್ತು ಮಂತ್ ಎಂಡ್ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಮನೆಯವರು ಇವತ್ತು ಆಫೀಸ್ಗೆ ಹೋಗ್ತಾಯಿದ್ರು. ಸೊ ಅದು ಎಲ್ಲ ಟೋಟಲ್ ಮಾಡೋದು ಕೆಲಸ ಜಾಸ್ತಿನೇ ಹೋಯಿತು. ಯಾಕಂದರೆ ನೆನ್ನೆ ಮರ್ತೇ ಹೋಗಿದ್ದೀವಿ ಅದ್ರ ಬಗ್ಗೆ. ಸೊ ಅದಕ್ಕೆ ಬೆಳಗ್ಗೆ ಆ ಕೆಲಸ ಮಾಡಿಕೊಂಡು ಲೇಟಾಗೋಯಿತು. ಸೊ ಅದಕ್ಕೆ ಇನ್ನೇನು ಸಂಜೆನೇ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಈಗ ಮೂಡಿಲ್ಲ ಫ್ರೆಂಡ್ಸ್, ತಲೆ ಹಾಕೊಂಡು ಹೋಗ್ತಾಯಿದೆ. ಯಾಕಂದರೆ ಈ ನಡುವೆ ತಲೆಗೆ ಎಣ್ಣೆ ಹಾಕೋದು ಬೇರೆ ಬಿಟ್ಬಿಟ್ಟಿದ್ದೀನಿ. ದಿನ ತಲೆಗೆ ಸ್ನಾನ, ಪೂಜೆ ಇದೇ ಆಗ್ತಾಯಿದೆ. ಸೊ ಅದಕ್ಕೆ ತಲೆನೋವು ಸ್ಟಾರ್ಟ್ ಆಗೋಗಿದೆ. ನಮ್ಮ ಮನೆಯವ್ರು ಬೇರೆ ಆಫೀಸ್ಗೆ ಹೋಗಿದ್ದಾರೆ. ಅವರು ಇವತ್ತು ಬರೋದು ಬೇರೆ 12 ಗಂಟೆ ಆಗುತ್ತೆ. ಸೊ ಒಬ್ಬಳೇ ವಿಜಾರು, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಒಂಥರ ಮೂಡ್ ಆಫ್ ಅಂದ್ಕೊಳ್ಳಿ, ರೀಸನ್ನೇ ಇಲ್ಲ, ಬಟ್ ಮೂಡ್ ಆಫ್. ಸೊ ಈಗ ತಾನೇ ಪೂಜೆ ಎಲ್ಲ ಮುಗಿಸ್ದೆ. ಸೊ ಬೆಳಿಗ್ಗೆ ಬಟ್ಟೆಗಳು ಒಣಗಾಕಿದ್ದೆನಲ್ಲ, ಸೊ ಅದನ್ನು ತೊಗೊಂಬಂದೆ. ಈಗ ಬಟ್ಟೆಗಳು ಮಡಚಬೇಕು. ಸೊ ಬನ್ನಿ, ಏನು ಮಾಡೋದು ಗೊತ್ತಿಲ್ಲ, ನೋಡೋಣ. ಸೊ ಫ್ರೆಂಡ್ಸ್, ಆಮೇಲೆ ಬೆಳಗ್ಗೆ ಬಟ್ಟೆಗಳನ್ನು ಒಣಗಾಕಿದ್ನಲ್ಲ, ಸೊ ಅದನ್ನು ಎತ್ಕೊಂಡ್ಬಂದು ಬಟ್ಟೆಗಳೆಲ್ಲ ಮಡ್ಚ್ಕೊಳ್ತಾಯಿದ್ದೀನಿ. ಇನ್ನೂ ಬೆಳಕಿದೆ. ಸೊ ಇಷ್ಟು ಬೇಗ ಪೂಜೆ ಮಾಡಿದ್ದಾಯಿತು. ಕರೆಕ್ಟಾಗಿ 6 ಗಂಟೆಗೆಲ್ಲ ಪೂಜೆ ಮುಗಿಸ್ದೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಾದರೆ ಯಾಕೋ ಇಂಟ್ರೆಸ್ಟ್ ಇಲ್ಲ, ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಲಿಲ್ಲ. ಸೊ ಬೇಗ ಬಟ್ಟೆ ಮಡ್ಚ್ಕೊಳ್ಬೇಕು. ಇವತ್ತು ಅಡುಗೆ ಮಾಡೋದು ಏನೂ ಇಲ್ಲ ಫ್ರೆಂಡ್ಸ್, ಯಾಕಂದರೆ ನಮ್ಮ ಮನೆಯವರು ಅವರು ಸ್ವಲ್ಪ ದೂರ ಹೋಗಿದ್ದಾರೆ ಕೆಲಸಕ್ಕೆ, ಆಫೀಸ್ಗೆ ಹೋಗಿದ್ದಾರೆ. ಸೊ
ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ, ನೋಡಬೇಕು, ಫೋನ್ ಮಾಡಿ ಏನಂತಾರೋ ಏನು ಕತೆನೋ ಗೊತ್ತಿಲ್ಲ. ಸೊ ಫೈನಲಿ ಬಟ್ಟೆಗಳೆಲ್ಲ ಮಡಚಿ ಅದನ್ನು ಎಲ್ಲ ಎತ್ತಿಟ್ಕೊಂಡೆ. ಸೊ ಆಮೇಲೆ ರಾಗಿ ಹಸಿಟ್ಟಿತ್ತು ಫ್ರೆಂಡ್ಸ್, ತುಂಬ ದಿನ ಆಯಿತು ರಾಗಿ ಹಸಿಟ್ಟು ಜಲ್ಡಿ ಇಟ್ಕೊಂಡು, ಅದಕ್ಕೆ ಮತ್ತೆ ರಾಗಿ ಹಸಿಟ್ಟು ಒಂದು ಸ್ವಲ್ಪ ಜಲ್ಡಿ ಹಿಡ್ದು ಇಟ್ಕೊಂಬೇಡ ಅಂತ ಈ ಥರ ಒಂದು ಸ್ವಲ್ಪ ಜಲ್ಡಿ ಹಿಡ್ದು ಇಟ್ಕೊಬಿಡ್ತೀನಿ. ಆಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡಿದರು, ಇಲ್ಲ ನೀನು ಊಟ ಮಾಡ್ಕೊಂಡು ತಿನ್ಕೊ, ನಾನು ಬರೋದು ಲೇಟ್ ಆಗುತ್ತೆ, ಹೊರಗಡೆ ತಿನ್ಕೊಂಬರ್ತೀನಿ ಆದರೆ ಅಂತ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡಿದ್ದೆ, ಒಂದು ಪ್ಯಾಕೆಟ್ ಆಗೋಷ್ಟು. ಸೊ ಒಬ್ಬಳೇ ಅಲ್ವಾ ಅದಕ್ಕೆ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 11:20 ಸೊ ಈಗ ನಮ್ಮ ಮನೆಯವ್ರು ಕಾಲ್ ಮಾಡಿದರು. ಸೊ ಅವ್ರಿಗೆ ಹೋಟೆಲ್ ಎಲ್ಲೂ ಸಿಕ್ಕಿಲ್ವಂತೆ, ಅದಕ್ಕೆ ಅವ್ರು ಇನ್ನೂ ಊಟನೇ ಮಾಡಿಲ್ಲ. ಈಗ ರೈಸ್ಗಿಡು, ಮೊಸರನ್ನ ತಿನ್ಕೊತೀನಿ ಅಂತಂದರು. ಸೊ ಅದಕ್ಕೆ ಈಗ ರೈಸ್ಗಿಟ್ಟಿದ್ದೀನಿ. ಸೊ ಅವ್ರು ಬಂದು ಮೊಸರನ್ನ ತಿನ್ಕೊತಾರೆ, ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ಫುಲ್ಲು ಕೆಲಸ ಆಗಿರೋದ್ರಿಂದ ಟಯರ್ಡ್ ಆಗಿರುತ್ತೆ, ರಾತ್ರಿ ನಿದ್ದೆ ಬರಲ್ಲ ಅವ್ರಿಗೆ. ಸೊ ಮೊಸರನ್ನ ತಿಂದರೆ ಒಳ್ಳೆ ನಿದ್ದೆ ಮಾಡ್ತಾರೆ. ಸೊ ಅದಕ್ಕೆ ಈಗ ರೈಸ್ಗಿಟ್ಟಿದ್ದೀನಿ. ಅವ್ರು ಇನ್ನೊಂದು ಬರೋಷ್ಟರಲ್ಲಿ ಇನ್ನೊಂದು ಅರ್ಧ ವಾರ ಆದರೂ ಆಗುತ್ತೆ. ಸೊ ಅಷ್ಟರಲ್ಲಿ ರೈಸ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಟೈಮ್ ಬಂದು ಕರೆಕ್ಟಾಗಿ 12 ಗಂಟೆ, 1 ನಿಮಿಷ ಹೆಚ್ಚು ಕಮ್ಮಿ ಇಲ್ಲ, ಕರೆಕ್ಟಾಗಿ 12 ಗಂಟೆ.